ಅವಧಿಗೂ ಮುನ್ನ ಸುರಿದ ಅಕಾಲಿಕ ಮಳೆ ಏನು ವಿಜಯನಗರ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಏನು ಬೈಪಾಸ್ನ ಹೊರವದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಮಂಗಳಮುಖಿಯರ ಜೋಪಡಿಗಳೇನಿದಾವೆ ಆ ಜೋಪಡಿಗಳು ಸದ್ಯ ನೆಲಕ್ಕುರುಳ ಪರಿಸ್ಥಿತಿಯಲ್ಲಿ ಮಳೆ ಸುರಿದಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ 37ಕ್ಕೂ ಹೆಚ್ಚು ಜೋಪಡಿಗಳನ್ನ ಹಾಕೊಂಡು ವಾಸ ಮಾಡ್ತಾ ಇದ್ರು ಮಂಗಳಮುಖಿಯರು. ಆ ವಾಸ ಮಾಡ್ತಾ ಇರ್ತಕ್ಕಂತಹ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಈ ಒಂದು ಟೆಂಟ್ಗಳು ಕಿತ್ತೋಗಿರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ಸಾಕಷ್ಟು ಬಾರಿ ಏನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವರಿಗೆ ಮನೆಗಳನ್ನ ನೀಡದೇ ಇರೋ ಕಾರಣಕ್ಕೆ ಇಲ್ಲಿ ಜೋಪಡಿಗಳನ್ನ ಹಾಕೊಂಡು ವಾಸ ಮಾಡ್ತಾ ಇದ್ರು. ಹಾಗಾಗಿ ಅಕಾಲಿಕ ಮಳೆ, ಗಾಳಿ ಮತ್ತು ಮಳೆಗೆ ಈ ಜೋಪಡಿಗಳು ಸಂಪೂರ್ಣವಾಗಿ ಕಿತ್ತೋಗಿರ್ತಕ್ಕಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಟ್ರಾನ್ಸ್ಜೆಂಡರ್ ಒಬ್ರು ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೇಳೋಣ. ಯಾವಾಗ ಮಳೆ ಬಂತು ಮತ್ತೆ ಯಾವಾಗೆಲ್ಲ ಹಾಳಾಯ್ತಮ್ಮ? ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಅಂತ. ನಿನ್ನೆ ರಾತ್ರಿ 11:40 ಗುಡುಗು ಸಿಡ್ಲು ಮಳೆ ಜಾಸ್ತಿ ಆಯಿತು. ಆದಾಗ ನಾವೆಲ್ಲರೂ ಏನು ಮಾಡಿದ್ವಿ, ನಮ್ಮ ಅಕ್ಕವ್ರ ಮನೆಗೆ ಹೋದ್ವಿ. ಬೆಳಗ್ಗೆ ಬಂದು ನೋಡೋಷ್ಟಿಗೆ ಎಲ್ಲ ಗುಡಿಸಲುಗಳೆಲ್ಲ ನೆಲಕ್ಕುರುಳಿದ್ದಾವೆ. ಆಮೇಲೆ ಕರೆಂಟ್ ವೈರು ಕಟ್ಟಾಗಿದೆ. ಇದಕ್ಕೆ ನಾವು ಎಷ್ಟೋ ಸತಿ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಇಟ್ವಿ, ನಮ್ಮ ಗವ್ಯಪ್ಪವ್ರ ಹತ್ರನೂ ಒತ್ತಾಯ ಇಟ್ಟಿದ್ದೀವಿ. ಗುಡಿಸಲುಗಳು ಈ ಥರ ಬೀಳ್ತಾ ಇದ್ದಾವೆ ಅಂತೇಳಿ 8 ತಿಂಗಳಿಂದ ನಾವು ಹೋರಾಡ್ತಾ ಇದ್ದೀವಿ. 2 ವರ್ಷದಿಂದ ನಾವು ಹೇಳ್ತಾ ಬಂದ್ವಿ, 8 ತಿಂಗಳಿಂದ ಹೋರಾಡ್ತಾ ಇದ್ದೀವಿ. ನಾವು ಸಾರ್ ಹತ್ರ ಹೇಳ್ತಾ ಇದ್ದೀವಿ, ನಮಗೆ ಸ್ವಲ್ಪ ಸೀಟಿನ ವ್ಯವಸ್ಥೆ ಆದರೂ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದೀವಿ. ಯಾರೂ ಮಾಡಿಕೊಡ್ತಾ ಇಲ್ಲ. ಈ ಸತಿ ಬಜೆಟ್ ಅನ್ವೇಷಣೆದಲ್ಲಿ ಕೂಡ ನಮಗೆ ಯಾವುದೇ ರೀತಿ ವಸತಿಯಾಗಿ ಬಜೆಟ್ ಆಗಿಲ್ಲ. ಅದೊಂದು ಮಾಡಿಕೊಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಾವೇನು 37 ಗುಡಿಸಲುಗಳನ್ನ ಹಾಕ್ಕೊಂಡಿದ್ದೀವಿ ಮಂಗಳಮುಖಿಯರು. ನಮಗೆ ಯಾವುದೇ ರೀತಿ ಇಲ್ಲಿ ಸವಲತ್ತುಗಳಿಲ್ಲ. ನೀರಿಂದು ಇತ್ತು ಫಸ್ಟ್, ನೀರಿನ ಸವಲತ್ತು ತೆಗಿಸ್ಬಿಟ್ರಿ. ಇವಾಗ ನಾವು ಅವ್ರವ್ರ ಮನೆಯಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ವಾಸ ಮಾಡ್ಕೊತಾ ಇದ್ದೀವಿ, ಫ್ಯಾಮ್ಲಿಗಳ ಮನೆಯಲ್ಲಿ. ಆದಷ್ಟು ಬೇಗ ನಮಗೆ ಗುಡಿಸಲುಗಳನ್ನ ಚೆನ್ನಾಗಿ ಒಂದು ಸ್ವಲ್ಪ ಎಲ್ಲೋ ಅಂತಲ್ಲಿ ಜಾಗ ಕೊಟ್ಟರು ಅಲ್ಲಾದರೂ ನಾವು ವಾಸ ಮಾಡಿಕೊಂಡು ರೌಂಡು ಬಂಡೆಗಳಾದರೂ ಹಾಕ್ಕೊಂಡು ನಾವು ಮಾಡ್ಕೊಂಡಿರ್ತೀವಿ. ದಯವಿಟ್ಟು ಸರ್ಕಾರಕ್ಕೆ ನಾವು ಒತ್ತಾಯ ಇಡೋದೇನೆಂದರೆ, ನಮಗೆ ಆದಷ್ಟು ಬೇಗ ಗುಡಿಸಲುಗಳನ್ನ ಇದು ಮಾಡಿಕೊಡಿ. 15 ಸಾವಿರ ಖರ್ಚು ಮಾಡಿ ನಾವು ಸಾಲ ಮಾಡಿಕೊಂಡು ಗುಡಿಸಲುಗಳು ಹಾಕ್ಕೊಂಡ್ವಿ. ಮನೆಯಿಂದ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲರೂ ಹೊರಗಡೆ ಹಾಕಿದ್ರು. ನಿನ್ನೆ ಮಳೆ ಬಂದಿರೋ ಪೊಸಿಷನ್ ನೋಡಿಕೊಂಡು ನಮ್ಮ ಅಕ್ಕ ಅವರು ಫೋನ್ ಮಾಡಿಬಿಟ್ಟು ಏನು ಮಾಡ್ತಾಯಿದ್ರು ಅಲ್ಲಿ ಇದ್ಕೊಂಡು ಅಂತೇಳಿ ಕರೆದಾಗ ನಾವು ಅವಾಗ ನಮ್ಮ ಅಕ್ಕ ತಂಗಿಯರ ಮನೆಗಳಿಗೆ ಸೇರ್ಕೊಂಡಿದ್ದೀವಿ. ಇದಿಷ್ಟು ಟ್ರಾನ್ಸ್ಜೆಂಡರ್ಗಳಾದಂಥವರ ಮಾತುಗಳು. ನಾವು ಹಲವಾರು ಬಾರಿ ಹೋರಾಟವನ್ನ ಮಾಡಿದ್ದೇವೆ. ಆದರೆ ಯಾವುದೇ ಜನಪ್ರತಿನಿಧಿಗಳಾಗ್ಲಿ, ಅಧಿಕಾರಿಗಳಾಗ್ಲಿ ಮತ್ತು ರಾಜ್ಯ ಸರ್ಕಾರ ನಮಗೆ ಸ್ಪಂದಿಸ್ತಾ ಇಲ್ಲ. ನಮಗೆ ದಯಮಾಡಿ ಆ ಮನೆಗಳನ್ನ ಮಾಡಿಕೊಡಿ ಅಥವಾ ಅತ್ಯುತ್ತಮವಾದಂತಹ ಟೆಂಟ್ಗಳನ್ನಾದರೂ ಹಾಕ್ಕೊಡಿ ಅಂತಕ್ಕಂಥ ಅಳಲನ್ನ ತೋಡ್ಕೊಂಡಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅವಧಿಗೂ ಮುನ್ನ ಸುರಿದ ಅಕಾಲಿಕ ಮಳೆ ಏನು ವಿಜಯನಗರ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಏನು ಬೈಪಾಸ್ನ ಹೊರವದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಮಂಗಳಮುಖಿಯರ ಜೋಪಡಿಗಳೇನಿದಾವೆ ಆ ಜೋಪಡಿಗಳು ಸದ್ಯ ನೆಲಕ್ಕುರುಳ ಪರಿಸ್ಥಿತಿಯಲ್ಲಿ ಮಳೆ ಸುರಿದಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ 37ಕ್ಕೂ ಹೆಚ್ಚು ಜೋಪಡಿಗಳನ್ನ ಹಾಕೊಂಡು ವಾಸ ಮಾಡ್ತಾ ಇದ್ರು ಮಂಗಳಮುಖಿಯರು. ಆ ವಾಸ ಮಾಡ್ತಾ ಇರ್ತಕ್ಕಂತಹ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಈ ಒಂದು ಟೆಂಟ್ಗಳು ಕಿತ್ತೋಗಿರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ಸಾಕಷ್ಟು ಬಾರಿ ಏನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವರಿಗೆ ಮನೆಗಳನ್ನ ನೀಡದೇ ಇರೋ ಕಾರಣಕ್ಕೆ ಇಲ್ಲಿ ಜೋಪಡಿಗಳನ್ನ ಹಾಕೊಂಡು ವಾಸ ಮಾಡ್ತಾ ಇದ್ರು. ಹಾಗಾಗಿ ಅಕಾಲಿಕ ಮಳೆ, ಗಾಳಿ ಮತ್ತು ಮಳೆಗೆ ಈ ಜೋಪಡಿಗಳು ಸಂಪೂರ್ಣವಾಗಿ ಕಿತ್ತೋಗಿರ್ತಕ್ಕಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಟ್ರಾನ್ಸ್ಜೆಂಡರ್ ಒಬ್ರು ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೇಳೋಣ. ಯಾವಾಗ ಮಳೆ ಬಂತು ಮತ್ತೆ ಯಾವಾಗೆಲ್ಲ ಹಾಳಾಯ್ತಮ್ಮ? ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಅಂತ. ನಿನ್ನೆ ರಾತ್ರಿ 11:40 ಗುಡುಗು ಸಿಡ್ಲು ಮಳೆ ಜಾಸ್ತಿ ಆಯಿತು. ಆದಾಗ ನಾವೆಲ್ಲರೂ ಏನು ಮಾಡಿದ್ವಿ, ನಮ್ಮ ಅಕ್ಕವ್ರ ಮನೆಗೆ ಹೋದ್ವಿ. ಬೆಳಗ್ಗೆ ಬಂದು ನೋಡೋಷ್ಟಿಗೆ ಎಲ್ಲ ಗುಡಿಸಲುಗಳೆಲ್ಲ ನೆಲಕ್ಕುರುಳಿದ್ದಾವೆ. ಆಮೇಲೆ ಕರೆಂಟ್ ವೈರು ಕಟ್ಟಾಗಿದೆ. ಇದಕ್ಕೆ ನಾವು ಎಷ್ಟೋ ಸತಿ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಇಟ್ವಿ, ನಮ್ಮ ಗವ್ಯಪ್ಪವ್ರ ಹತ್ರನೂ ಒತ್ತಾಯ ಇಟ್ಟಿದ್ದೀವಿ. ಗುಡಿಸಲುಗಳು ಈ ಥರ ಬೀಳ್ತಾ ಇದ್ದಾವೆ ಅಂತೇಳಿ 8 ತಿಂಗಳಿಂದ ನಾವು ಹೋರಾಡ್ತಾ ಇದ್ದೀವಿ. 2 ವರ್ಷದಿಂದ ನಾವು ಹೇಳ್ತಾ ಬಂದ್ವಿ, 8 ತಿಂಗಳಿಂದ ಹೋರಾಡ್ತಾ ಇದ್ದೀವಿ. ನಾವು ಸಾರ್ ಹತ್ರ ಹೇಳ್ತಾ ಇದ್ದೀವಿ, ನಮಗೆ ಸ್ವಲ್ಪ ಸೀಟಿನ ವ್ಯವಸ್ಥೆ ಆದರೂ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದೀವಿ. ಯಾರೂ ಮಾಡಿಕೊಡ್ತಾ ಇಲ್ಲ. ಈ ಸತಿ ಬಜೆಟ್ ಅನ್ವೇಷಣೆದಲ್ಲಿ ಕೂಡ ನಮಗೆ ಯಾವುದೇ ರೀತಿ ವಸತಿಯಾಗಿ ಬಜೆಟ್ ಆಗಿಲ್ಲ. ಅದೊಂದು ಮಾಡಿಕೊಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಾವೇನು 37 ಗುಡಿಸಲುಗಳನ್ನ ಹಾಕ್ಕೊಂಡಿದ್ದೀವಿ ಮಂಗಳಮುಖಿಯರು. ನಮಗೆ ಯಾವುದೇ ರೀತಿ ಇಲ್ಲಿ ಸವಲತ್ತುಗಳಿಲ್ಲ. ನೀರಿಂದು ಇತ್ತು ಫಸ್ಟ್, ನೀರಿನ ಸವಲತ್ತು ತೆಗಿಸ್ಬಿಟ್ರಿ. ಇವಾಗ ನಾವು ಅವ್ರವ್ರ ಮನೆಯಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ವಾಸ ಮಾಡ್ಕೊತಾ ಇದ್ದೀವಿ, ಫ್ಯಾಮ್ಲಿಗಳ ಮನೆಯಲ್ಲಿ. ಆದಷ್ಟು ಬೇಗ ನಮಗೆ ಗುಡಿಸಲುಗಳನ್ನ
ಚೆನ್ನಾಗಿ ಒಂದು ಸ್ವಲ್ಪ ಎಲ್ಲೋ ಒಂದಲ್ಲಿ ಜಾಗ ಕೊಟ್ಟರೆ ಅಲ್ಲಾದರೂ ನಾವು ವಾಸ ಮಾಡಿಕೊಂಡು ರೌಂಡ್ ಬಂಡೆಗಳಾದರೂ ಹಾಕ್ಕೊಂಡು ನಾವು ಮಾಡ್ಕೊಂಡಿರ್ತೀವಿ. ದಯವಿಟ್ಟು ಸರ್ಕಾರಕ್ಕೆ ನಾವು ಒತ್ತಾಯ ಇಡೋದೇನೆಂದರೆ ನಮಗೆ ಆದಷ್ಟು ಬೇಗ ಗುಡಿಸಲುಗಳನ್ನ ಇದು ಮಾಡಿಕೊಡಿ. 15,000 ಸಾವಿರ ಖರ್ಚು ಮಾಡಿ ನಾವು ಸಾಲ ಮಾಡಿಕೊಂಡು ಗುಡಿಸಲುಗಳು ಹಾಕ್ಕೊಂಡ್ವಿ. ಮನೆಯಿಂದ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲರೂ ಹೊರಗಡೆ ಹಾಕಿದ್ರು. ನಿನ್ನೆ ಮಳೆ ಬಂದಿರೋ ಪೊಸಿಷನ್ ನೋಡಿಕೊಂಡು ನಮ್ಮ ಅಕ್ಕ ಅವರು ಫೋನ್ ಮಾಡಿಬಿಟ್ಟು ಏನು ಮಾಡ್ತಾಯಿದ್ರು ಅಲ್ಲಿ ಇದ್ಕೊಂಡು ಅಂತೇಳಿ ಕರೆದಾಗ ನಾವು ಅವಾಗ ನಮ್ಮ ಅಕ್ಕ ತಂಗಿಯರ ಮನೆಗಳಿಗೆ ಸೇರ್ಕೊಂಡಿದ್ದೀವಿ. ಇದಿಷ್ಟು ಟ್ರಾನ್ಸ್ಜೆಂಡರ್ಗಳಾದಂಥವರ ಮಾತುಗಳು. ನಾವು ಹಲವಾರು ಬಾರಿ ಹೋರಾಟವನ್ನ ಮಾಡಿದ್ದೇವೆ, ಆದ್ರೆ ಯಾವುದೇ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಮತ್ತು ರಾಜ್ಯ ಸರ್ಕಾರ ನಮಗೆ ಸ್ಪಂದಿಸ್ತಾ ಇಲ್ಲ. ನಮಗೆ ದಯಮಾಡಿ ಆ ಮನೆಗಳನ್ನ ಮಾಡಿಕೊಡಿ ಅಥವಾ ಅತ್ಯುತ್ತಮವಾದಂತಹ ಟೆಂಟ್ಗಳನ್ನಾದರೂ ಹಾಕ್ಕೊಡಿ ಅಂತಕ್ಕಂಥ ಅಳಲನ್ನ ತೋಡ್ಕೊಂಡಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅವಧಿಗೂ ಮುನ್ನ ಸುರಿದ ಅಕಾಲಿಕ ಮಳೆ ಏನು ವಿಜಯನಗರ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಏನು ಬೈಪಾಸ್ನ ಹೊರವದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಮಂಗಳಮುಖಿಯರ ಜೋಪಡಿಗಳೇನಿದಾವೆ, ಆ ಜೋಪಡಿಗಳು ಸದ್ಯ ನೆಲಕ್ಕುರುಳ ಪರಿಸ್ಥಿತಿಯಲ್ಲಿ ಮಳೆ ಸುರಿದಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ 37ಕ್ಕೂ ಹೆಚ್ಚು ಜೋಪಡಿಗಳನ್ನ ಹಾಕೊಂಡು ವಾಸ ಮಾಡ್ತಾ ಇದ್ರು ಮಂಗಳಮುಖಿಯರು. ಆ ವಾಸ ಮಾಡ್ತಾ ಇರ್ತಕ್ಕಂತಹ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಈ ಒಂದು ಟೆಂಟ್ಗಳು ಕಿತ್ತೋಗಿರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಾಕಷ್ಟು ಬಾರಿ ಏನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವರಿಗೆ ಮನೆಗಳನ್ನ ನೀಡದೇ ಇರೋ ಕಾರಣಕ್ಕೆ ಇಲ್ಲಿ ಜೋಪಡಿಗಳನ್ನ ಹಾಕೊಂಡು ವಾಸ ಮಾಡ್ತಾ ಇದ್ರು. ಹಾಗಾಗಿ ಅಕಾಲಿಕ ಮಳೆ, ಗಾಳಿ ಮತ್ತು ಮಳೆಗೆ ಈ ಜೋಪಡಿಗಳು ಸಂಪೂರ್ಣವಾಗಿ ಕಿತ್ತೋಗಿರ್ತಕ್ಕಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಟ್ರಾನ್ಸ್ಜೆಂಡರ್ ಒಬ್ರು ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೇಳೋಣ. ಯಾವಾಗ ಮಳೆ ಬಂತು ಮತ್ತೆ ಯಾವಾಗೆಲ್ಲ ಹಾಳಾಯ್ತಮ್ಮ? ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಅಂತ. ನಿನ್ನೆ ರಾತ್ರಿ 11:40 ಗುಡುಗು ಸಿಡ್ಲು ಮಳೆ ಜಾಸ್ತಿ ಆಯಿತು. ಆದಾಗ ನಾವೆಲ್ಲರೂ ಏನು ಮಾಡಿದ್ವಿ, ನಮ್ಮ ಅಕ್ಕವ್ರ ಮನೆಗೆ ಹೋದ್ವಿ. ಬೆಳಗ್ಗೆ ಬಂದು ನೋಡೋಷ್ಟಿಗೆ ಎಲ್ಲ ಗುಡಿಸಲುಗಳೆಲ್ಲ ನೆಲಕ್ಕುರುಳಿದ್ದಾವೆ. ಆಮೇಲೆ ಕರೆಂಟ್ ವೈರು ಕಟ್ಟಾಗಿದೆ. ಇದಕ್ಕೆ ನಾವು ಎಷ್ಟೋ ಸತಿ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಇಟ್ವಿ, ನಮ್ಮ ಗವ್ಯಪ್ಪವ್ರ ಹತ್ರನೂ ಒತ್ತಾಯ ಇಟ್ಟಿದ್ದೀವಿ. ಗುಡಿಸಲುಗಳು ಈ ಥರ ಬೀಳ್ತಾ ಇದ್ದಾವೆ ಅಂತೇಳಿ 8 ತಿಂಗಳಿಂದ ನಾವು ಹೋರಾಡ್ತಾ ಇದ್ದೀವಿ. 2 ವರ್ಷದಿಂದ ನಾವು ಹೇಳ್ತಾ ಬಂದ್ವಿ, 8 ತಿಂಗಳಿಂದ ಹೋರಾಡ್ತಾ ಇದ್ದೀವಿ. ನಾವು ಸಾರ್ ಹತ್ರ ಹೇಳ್ತಾ ಇದ್ದೀವಿ, ನಮಗೆ ಸ್ವಲ್ಪ ಸೀಟಿನ ವ್ಯವಸ್ಥೆ ಆದರೂ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದೀವಿ. ಯಾರೂ ಮಾಡಿಕೊಡ್ತಾ ಇಲ್ಲ. ಈ ಸತಿ ಬಜೆಟ್ ಅನ್ವೇಷಣೆದಲ್ಲಿ ಕೂಡ ನಮಗೆ ಯಾವುದೇ ರೀತಿ ವಸತಿಯಾಗಿ ಬಜೆಟ್ ಆಗಿಲ್ಲ. ಅದೊಂದು ಮಾಡಿಕೊಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಾವೇನು 37 ಗುಡಿಸಲುಗಳನ್ನ ಹಾಕ್ಕೊಂಡಿದ್ದೀವಿ ಮಂಗಳಮುಖಿಯರು. ನಮಗೆ ಯಾವುದೇ ರೀತಿ ಇಲ್ಲಿ ಸವಲತ್ತುಗಳಿಲ್ಲ. ನೀರಿಂದು ಇತ್ತು ಫಸ್ಟ್, ನೀರಿನ ಸವಲತ್ತು ತೆಗಿಸ್ಬಿಟ್ರಿ. ಇವಾಗ ನಾವು ಅವ್ರವ್ರ ಮನೆಯಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ವಾಸ ಮಾಡ್ಕೊತಾ ಇದ್ದೀವಿ, ಫ್ಯಾಮ್ಲಿಗಳ ಮನೆಯಲ್ಲಿ. ಆದಷ್ಟು ಬೇಗ ನಮಗೆ ಗುಡಿಸಲುಗಳನ್ನ ಚೆನ್ನಾಗಿ ಒಂದು ಸ್ವಲ್ಪ ಎಲ್ಲೋ ಒಂದಲ್ಲಿ ಜಾಗ ಕೊಟ್ಟರೆ ಅಲ್ಲಾದರೂ ನಾವು ವಾಸ ಮಾಡಿಕೊಂಡು ರೌಂಡ್ ಬಂಡೆಗಳಾದರೂ ಹಾಕ್ಕೊಂಡು ನಾವು ಮಾಡ್ಕೊಂಡಿರ್ತೀವಿ. ದಯವಿಟ್ಟು ಸರ್ಕಾರಕ್ಕೆ ನಾವು ಒತ್ತಾಯ ಇಡೋದೇನೆಂದರೆ ನಮಗೆ ಆದಷ್ಟು ಬೇಗ ಗುಡಿಸಲುಗಳನ್ನ ಇದು ಮಾಡಿಕೊಡಿ. 15,000 ಸಾವಿರ ಖರ್ಚು ಮಾಡಿ ನಾವು ಸಾಲ ಮಾಡಿಕೊಂಡು ಗುಡಿಸಲುಗಳು ಹಾಕ್ಕೊಂಡ್ವಿ. ಮನೆಯಿಂದ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲರೂ ಹೊರಗಡೆ ಹಾಕಿದ್ರು. ನಿನ್ನೆ ಮಳೆ ಬಂದಿರೋ ಪೊಸಿಷನ್ ನೋಡಿಕೊಂಡು ನಮ್ಮ ಅಕ್ಕ ಅವರು ಫೋನ್ ಮಾಡಿಬಿಟ್ಟು ಏನು ಮಾಡ್ತಾಯಿದ್ರು ಅಲ್ಲಿ ಇದ್ಕೊಂಡು ಅಂತೇಳಿ ಕರೆದಾಗ ನಾವು ಅವಾಗ ನಮ್ಮ ಅಕ್ಕ ತಂಗಿಯರ ಮನೆಗಳಿಗೆ ಸೇರ್ಕೊಂಡಿದ್ದೀವಿ. ಇದಿಷ್ಟು ಟ್ರಾನ್ಸ್ಜೆಂಡರ್ಗಳಾದಂಥವರ ಮಾತುಗಳು. ನಾವು ಹಲವಾರು ಬಾರಿ ಹೋರಾಟವನ್ನ ಮಾಡಿದ್ದೇವೆ, ಆದ್ರೆ ಯಾವುದೇ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಮತ್ತು ರಾಜ್ಯ ಸರ್ಕಾರ ನಮಗೆ ಸ್ಪಂದಿಸ್ತಾ ಇಲ್ಲ. ನಮಗೆ ದಯಮಾಡಿ ಆ ಮನೆಗಳನ್ನ ಮಾಡಿಕೊಡಿ ಅಥವಾ ಅತ್ಯುತ್ತಮವಾದಂತಹ ಟೆಂಟ್ಗಳನ್ನಾದರೂ ಹಾಕ್ಕೊಡಿ ಅಂತಕ್ಕಂಥ ಅಳಲನ್ನ ತೋಡ್ಕೊಂಡಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.